ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಮರಾಠ ಸಮುದಾಯದ ಪ್ರಮುಖರು ರಾಜ್ಯ ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಭೆಗಳನ್ನು ಮಾಡಿ ಬರುವ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನನ್ನನ್ನು ಕಣಕ್ಕಿಳಿಸಲು ನಿರ್ಧಾರ ಮಾಡಿದ್ದು, ಜೊತೆಗೆ ಕರ್ನಾಟಕ ಕ್ಷೇತ್ರೀಯ ಒಕ್ಕೂಟದ ಇಡೀ ರಾಜ್ಯಾದ್ಯಂತ ಬಲಿಷ್ಠವಾಗಿದ್ದು, ಕರ್ನಾಟಕ ಕ್ಷೇತ್ರೀಯ ಒಕ್ಕೂಟದ ಒತ್ತಾಯದ ಮೇರೆಗೆ ಬರುವ ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ನಿರ್ಧರಿಸಿದ್ದು, ಕಾಂಗ್ರೆಸ್ ಪಕ್ಷ ಮರಾಠ ಸಮುದಾಯದ ಕಡೆ ಈ ಬಾರಿ ಒಲವು ತೋರಿ ಈ ಬಾರಿ ಕಾಂಗ್ರೆಸ್ ಪಕ್ಷ ನನಗೆ ಟಿಕೆಟ್ ನೀಡಬೇಕು ಎಂದು ಮಾನ್ಯ ಸಿದ್ದರಾಮಯ್ಯನವರಿಗೆ, ಡಿಕೆ ಶಿವಕುಮಾರ್ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಜಿಲ್ಲೆಯ ರಾಜಕೀಯ ಮುತ್ಸದಿಯಾಗಿರುವ ಈಶ್ವರ್ ಬಿ ಖಂಡ್ರೆ ಅವರಿಗೆ, ರಹೀಂ ಖಾನ್ ಅವರಿಗೆ ಮನವಿ ಮಾಡುವುದಾಗಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಹಿರಿಯ ವಕೀಲರು ಹಾಗೂ ಕ್ಷೇತ್ರೀಯ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದ ನಾರಾಯಣ್ ಗಣೇಶ್ ಅವರು ಮಾತನಾಡಿ ಮನವಿಯನ್ನು ಮಾಡಿದರು. ನಮ್ಮ ಮರಾಠ ಸಮುದಾಯ ಏಳ್ಗೆಗಾಗಿ ಸಮಾಜದ ಕುಂದುಕೊರತೆಗಳ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಧ್ವನಿ ಎತ್ತಲು ರಾಜಕೀಯ ಅಸ್ತಿತ್ವದ ಅನಿವಾರ್ಯವಾಗಿದೆ. ಹಾಗಾಗಿ ನಾನು ಈ ಬಾರಿ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಲು ಸಿದ್ಧನಾಗಿದ್ದೇನೆ ಎಂದು ತಿಳಿಸಿದರು. ಪ್ರತಿ ಬಾರಿಯೂ ನಮ್ಮ ಸಮುದಾಯದ ಜನರನ್ನ ಯಾವುದೇ ಚುನಾವಣೆ ಇದ್ರೂ ಕೂಡ ಬರೀ ಮತ ಹಾಕ್ಲಿಕ್ಕಷ್ಟೇ ಬಳಸ್ತಾರೆ. ನಮ್ಮ ಮರಾಠ ಸಮುದಾಯದ ಯಾರೊಬ್ಬರೂ ಕೂಡ ಅಧಿಕಾರದಲ್ಲಿ ಇಲ್ಲ. ಮರಾಠ ಸಮುದಾಯದ ಸಮಸ್ಯೆಗಳ ಕುರಿತು, ಕುಂದುಕೊರತೆಗಳ ಕುರಿತಾಗಿ ಧ್ವನಿ ಎತ್ತಲು, ರಾಜ್ಯ ಮಟ್ಟದಲ್ಲಿ ಧ್ವನಿ ಎತ್ತಲು ನಮ್ಮ ಸಮುದಾಯವನ್ನು ಪ್ರತಿನಿಧಿಸುವ ಒಬ್ಬ ನಾಯಕನ ಅವಶ್ಯಕತೆ ಇದೆ. ಸಮಾಜದ ಏಳ್ಗೆಗಾಗಿ ನಮ್ಮ ಸಮುದಾಯದ ಕುಂದುಕೊರತೆಗಳನ್ನು ಪ್ರತಿನಿಧಿಸಲು ನಮಗೆ ರಾಜಕೀಯ ಅಸ್ತಿತ್ವ, ಅಧಿಕಾರ ಬೇಕಾಗಿದೆ. ಅದಕ್ಕಾಗಿ ನಾನು ಕೂಡ ತಯಾರಾಗ್ತಾ ಇದ್ದೀನಿ. ನನ್ನ ಹಿಂದೆ ನನ್ನ ಸಮಾಜದ ಬಲವಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಡಿಕೆ ಶಿವಕುಮಾರ್ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಾಗೂ ಜಿಲ್ಲೆಯ ಮುತ್ಸದಿ ರಾಜಕಾರಣಿಯಾಗಿರುವ ಈಶ್ವರ್ ಬಿ ಖಂಡ್ರೆ ಅವರಿಗೂ ಹಾಗೂ ಸಚಿವರಾದ ರಹೀಂ ಖಾನ್ ಅವರಿಗೆ ನನಗೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ನೀಡುವುದಾಗಿ, ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಕಲ್ಪಿಸುವುದಾಗಿ ಒಂದು ಮನವಿಯನ್ನು ಮಾಡಿದರು. ಈ ಬಾರಿ ನಮಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಿದರೆ, ನಮ್ಮ ಮರಾಠ ಸಮುದಾಯಕ್ಕೆ ಮನ್ನಣೆ ನೀಡಿದರೆ ನಮ್ಮ ಸಮುದಾಯದ ಬಲ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತದೆ. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡ್ತಾರೆ. ಅದರಲ್ಲಿ ಬೇರೆ ಮಾತಿಲ್ಲ. ಆದರೆ ನಮ್ಮ ಸಮುದಾಯದವರು ಕೂಡ ಈ ಬಾರಿ ಕಾಂಗ್ರೆಸ್ಗೆ ಬೆಂಬಲಿಸುತ್ತಾರೆ ಎಂದು ತಿಳಿಸಿದರು. ಈಗಾಗಲೇ ಎಲ್ಲ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಭೇಟಿ ಮಾಡಿದ್ದಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಅಬ್ಸರ್ವರ್ ಸಂತೋಷ್ ಲಾಡ್ ಹಾಗೂ ಶಾಸಕರಾದ ಹಣಗಲ್ ಶಾಸಕರಾದ ಶ್ರೀನಿವಾಸ ಜಿ ಮಾನೆ ಅವರು ಒಂದು ವರಿಷ್ಠರಿಗೆ ಟಿಕೆಟ್ಗಾಗಿ ಮನವಿಯನ್ನು ಮಾಡ್ತಾ ಇದ್ದಾರೆ. ಪ್ಯಾನಲ್ನಲ್ಲಿ ಬೀದರ್ನಿಂದ ದೆಹಲಿಯವರೆಗೂ ನನ್ನ ಹೆಸರು ಕೂಡ ತಲುಪಿದೆ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಬಾಲಾಜಿ ಬಿರಾದಾರ, ಬಾಲಾಜಿ ಕಾಳೆ, ವೈಜನಾಥ್ ಕೆಳುವ, ಓಂಕಾರ ಶಿಂದೆ, ವಸಂತ ಚಿದ್ರೆ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಯೂಟ್ಯೂಬ್ ಚಾನಲ್ ಅವರಿಗೆ ಸ್ವಾಗತಿಸುತ್ತಾ, ನಾನು ತಮ್ಮ ಹತ್ರ ಯಾಕೆ ಬಂದಿದ್ದೇನೆ ಅಂತಂದರೆ, ಈ ಪ್ರೆಸ್ ಮೂಲಕ ಈ ಸುಮಾರು ಒಂದು ವರ್ಷದಿಂದ ನಮ್ಮ ಸಮಾಜದಲ್ಲಿ ಇಡೀ ರಾಜ್ಯದಂತ ನಮ್ಮ ಮರಾಠ ಸಮಾಜ ಏನಿದೆ, ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಆಯಿತು ಮತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಮೀಟಿಂಗ್ ಆಗಿ ಈ ನಮ್ಮ ಜಿಲ್ಲೆಯಲ್ಲಿ ಕೂಡ ಒಂದು ಮೀಟಿಂಗ್ ಆಯಿತು. ಈ ಮುಂಬರುವ ಲೋಕಸಭೆ ಎಲೆಕ್ಷನ್ನಲ್ಲಿ ಈ ನಮ್ಮ ಮರಾಠ ಸಮಾಜದ ವತಿಯಿಂದ ಒಂದು ಕ್ಯಾಂಡಿಡೇಟ್ ಏನದ ಕಾಂಗ್ರೆಸ್ ಪಕ್ಷದಿಂದ ಈ ಬೀದರ್ ಲೋಕಸಭಾಕ್ಕೆ ನಾವು ಇಳಿಸ್ಬೇಕಂತ ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲಿ ಈ ಒಮ್ಮತದಿಂದ ನನ್ನ ಹೆಸರು ಏನದ ಮುಂದೆ ಬಂತು ಮತ್ತು ಮುಂದೆ ಬಂದ ನಂತರ ಈ ನಮ್ಮ ಜಿಲ್ಲಾದಂಥ ನಮ್ಮ ಸಮಾಜದ ಪ್ರತಿಷ್ಠಿತ ಜನ ಆಗಲಿ ಮತ್ತು ಸಮಾಜ ಮುಖಂಡರು ಆಗಲಿ ಮತ್ತು ವಿವಿಧ ಸಂಘಟನೆಗಳು ಆಗಲಿ ಈ ಮೊದಲು 6 ತಿಂಗಳ ಕೆಳಗೆ ಭಾಲ್ಕಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಬೆಂಬಲವನ್ನು ಸೂಚಿಸಿದರು. ನಾರಾಯಣ್ ಗಣೇಶ್ ಅವರಿಗೆ ಏನದ ಟಿಕೆಟ್ ಕೊಡಬೇಕು ಕಾಂಗ್ರೆಸ್ ಪಕ್ಷದಿಂದ ಅಂತ. ಮತ್ತು ಅದಲ್ಲದೆ ಔರಾದ್ನಲ್ಲಿ ವಿವಿಧ ಸಂಘಟನೆಗಳು ಮತ್ತು ನಮ್ಮ ಸಮಾಜದ ಹಿರಿಯರು ಎಲ್ಲರೂ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಈ ಕಾಂಗ್ರೆಸ್ ಪಕ್ಷವರಿಗೆ ಮನವಿ ಮಾಡಿದರು. ಮತ್ತು ಅದಾದ ನಂತರ ಬಸವ ಕಲ್ಯಾಣದಲ್ಲಿ ವಿವಿಧ ಸಂಘಟನೆಗಳು ಮತ್ತು ಸಮಾಜದ ಮುಖ್ಯಸ್ಥರು, ಗಣ್ಯರು ಎಲ್ಲ ಅಲ್ಲೂ ಕೂಡ ಏನದ ವರ್ಷ ಫಂಕ್ಷನ್ ಹಾಲ್ನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು. ಮತ್ತು ಅದಲ್ಲದೆ ಬೀದರ್ ಪ್ರಾಪರ್ನಲ್ಲಿ ಕೂಡ ವಿವಿಧ ಸಂಘಟನೆದವರು, ನಮ್ಮ ಸಮಾಜದ ಮುಖಂಡರು ಇಲ್ಲೂ ಕೂಡ ಏನದ ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು. ಆ ಬೀದರ್ನಲ್ಲಿ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನಮ್ಮ ಸಮಾಜದ ಈ ಗಣ್ಯಮಾನ್ಯ ಅಲ್ಲದೆ ಸಮಾಜದ ಹುಮ್ನಾಬಾದನ ವಿರೇಖಾ ಪಾಟೀಲ್ ಅವರು ಮತ್ತು
ಪ್ರತೀಕ್ಷಾ ಪಾಟೀಲ್ ಔರಾದವರು ಮತ್ತು ಆಶಾ ಪಾಟೀಲ್ ಭಾಲ್ಕಿದವರು ವಿವಿಧ ಸಂಘ ಸಂಘಟನೆಯ ಮಹಿಳಾ ಆಘಾಡಿಗೂ ಕೂಡ ಈ ಮೂಮೆಂಟ್ನಲ್ಲಿ ಇದ್ದಿದ್ದಾರೆ. ಮತ್ತು ಅದಲ್ಲದೆ ನಮ್ಮ ಸಮಾಜದ ಅಲ್ಲದೆ ಈ SC ST ಮೈನಾರಿಟಿ ಬ್ಯಾಕ್ವರ್ಡ್ ವತಿಯಿಂದ ಕೂಡ ಪ್ರೆಸ್ ಕಾನ್ಫರೆನ್ಸ್ ಏನದ ನಮಗೆ ಬೆಂಬಲ ಕೊಡ್ತೀವಿ, ನಿಮಗೆ ಟಿಕೆಟ್ ಕೊಟ್ಟರ ಅಂತೂ ಅದೂ ಕೂಡ ಆಯಿತು. ಮತ್ತು ಇತ್ತೀಚೆಗೆ ದಿನಗಳಲ್ಲಿ ನಿಮಗೂ ಗೊತ್ತಿದೆ ಕರ್ನಾಟಕ ಕ್ಷೇತ್ರೀಯ ಒಕ್ಕೂಟ, ಕರ್ನಾಟಕ ರಾಜ್ಯಾದ್ಯಂತ ಏನು ಕರ್ನಾಟಕ ಕ್ಷೇತ್ರೀಯ ಒಕ್ಕೂಟ ಇದೆ, ಆ ಸಂಘಟನೆಯಲ್ಲಿ ನಾನು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಅಂತ ಕೆಲಸ ಮಾಡ್ತೇನೆ. ಆ ಕರ್ನಾಟಕ ಕ್ಷೇತ್ರೀಯ ಒಕ್ಕೂಟನೂ ಕೂಡ ಪ್ರೆಸ್ ಜಾರಿ ಮಾಡಿ ನಮ್ಮ ಎಲ್ಲ ಪ್ರಿಂಟ್ ಮೀಡಿಯಾನಲ್ಲಿ ಬಂದಿತ್ತು, ಅದು ಎಲೆಕ್ಟ್ರಾನಿಕ್ ಮೀಡಿಯಾನಲ್ಲಿ ಬಂದಿಲ್ಲ. ಪ್ರೆಸ್ ನೋಟ್ ಜಾರಿ ಮಾಡಿದ್ದೆ. ಈಗ ತಮಗೆ ನಮ್ಮ ಸಮಾಜದವರು ಹೇಳಿದರು ನಾವು ಸಮಾಜದವರೇ ಏನದ ವಿವಿಧ ಸಂಘ ಸಂಘಟನೆದವರು ನಾವು ಪ್ರೆಸ್ ಮೂಲಕ ನಾವು ಬೆಂಬಲ ಸೂಚಿಸಿದ್ದೇವೆ, ಕಾಂಗ್ರೆಸ್ ಪಕ್ಷಕ್ಕೆ ಏನದ ನಾವು ಒತ್ತಾಯ ಮಾಡಿದ್ದೇವೆ, ಮತ್ತು ನೀವು ಕೂಡ ಏನದ ಪ್ರೆಸ್ ಮುಂದೆ ಬರ್ರಿ, ನಿಮ್ಮದು ಅನಿಸಿಕೆಯನ್ನು ಕೂಡ ಹೇಳ್ರಿ ಅಂತ ಅಂದಿನ ಬಾದ ನಾನು ನಿಮ್ಮ ಮೂಲಕ ಈಗ ಹೇಳಲಿಕ್ಕೆ ಇಚ್ಛೆ ಪಡಿಸ್ತೇನೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹಲವಾರು ವರ್ಷದಿಂದ ಈ ಯಾವುದನ್ನೇ ಪಕ್ಷ ಆಗಲಿ, ಅದು BJP ಪಕ್ಷ ಆಗಲಿ, ಕಾಂಗ್ರೆಸ್ ಪಕ್ಷ ಆಗಲಿ, ಅದು ಅಸೆಂಬ್ಲಿ ಟಿಕೆಟ್ ಆಗಲಿ, ಪಾರ್ಲಿಮೆಂಟ್ ಟಿಕೆಟ್ ಆಗಲಿ, ಅವು ಯಾವುದನ್ನೂ ಏನದ ಟಿಕೆಟ್ ಏನದ ನಮಗೆ ಸಿಗಲಿಲ್ಲ. ಮತ್ತು ಇತ್ತೀಚೆಗೆ ದಿನಮಾನದಲ್ಲಿ ಎಲ್ಲ ಈ ಸಂಘ ಸಂಘಟನೆದವರು ಈ ಎಜುಕೇಟೆಡ್ ಜನ ಏನಿದ್ದಾರೆ, ಇಂಟೆಲೆಕ್ಚುವಲ್ ಪರ್ಸನಾಲಿಟೀಸ್ ಏನಿದ್ದಾರೆ ನಮ್ಮ ರಾಜ್ಯದಂತೂ ಮತ್ತು ಜಿಲ್ಲೆದಂತೂ, ಅವರಿಗೇನು ಅನಿಸಿಕೆ ಇದೆ ನಮ್ಮ ಸಮಾಜದ ವೋಟಿಂಗ್ ಏನಿದೆ ಆ ವೋಟಿಂಗ್ ಏನದ ಖಾಲಿ ಬಳಸೋ ಪೂರ್ತಿನೇ ಇದೆ, ಮತ್ತು ನಾವು ರಾಜಕೀಯ ಅಸ್ತಿತ್ವ ನಮಗೆ ಸಿಗಲೇಬೇಕು. ನಮ್ಮ ಸಮಾಜದ ಏನದ ಒಂದು ರಾಜಕೀಯ ಎಳೆಗಾಗಿ ಸಮಾಜದ ಒಳ್ಳೆ ಹುಡುಗರೇನಿವೆ ಅವರಿಗೆ ಎಳ್ಳೆಗಾಗಿ ಯಾವುದರ ಒಂದು ಏನದ ರಿಪ್ರೆಸೆಂಟೇಷನ್ ಆಗಲೇಬೇಕು ಅಂತ ಅಂದಿನ ಬಾದ. ಮತ್ತು ನಾನು ಕೂಡ ಏನದ ತಯಾರಿದ್ದೇನೆ, ಎಲ್ಲ ರೀತಿಯಲ್ಲಿ ನಾವು ಕೂಡ ನಮ್ಮ ತಯಾರಿದ್ದೇನೆ. ನನ್ನ ಹಿಂದೆ ನನ್ನ ಸಮಾಜದ ಮತ್ತು ಈ ಕಾಂಗ್ರೆಸ್ ಪಕ್ಷಕ್ಕೆ ನಾನು ನಿಮ್ಮ ಮುಖಾಂತರ ಸನ್ಮಾನೀಯ ಸಿದ್ದರಾಮಯ್ಯ ಸಾಹೇಬರಾಗಲಿ, DK ಶಿವಕುಮಾರ್ ಸಾಹೇಬ್ ಆಗಲಿ, ಸನ್ಮಾನೀಯ ಖರ್ಗೆ ಸಾಹೇಬರಾಗಲಿ, ಮತ್ತು ನಮ್ಮ ಜಿಲ್ಲೆಯ ಮುತ್ಸದ್ದಿ ರಾಜಕಾರಣಿ ಈಶ್ವರ್ಜಿ ಖಂಡ್ರೆ ಸಾಹೇಬರಾಗಲಿ ಮತ್ತು ರಹೀಮ್ ಖಾನ್ ಸಾಹೇಬರಾಗಲಿ, ಇವರು ನಿಮ್ಮ ಮೂಲಕ ನಾನು ಎಲ್ಲರಿಗೆ ಏನದ ಕಾಂಗ್ರೆಸ್ ಪಕ್ಷ ಶ್ರೇಷ್ಠಿಗೆ ನಾನು ಮನವಿ ಮಾಡ್ತೀನಿ ನಮಗೆ ಒಂದು ವೇಳೆ ಟಿಕೆಟ್ ಕೊಟ್ಟರೆ ನಮ್ಮ ಬೆನ್ನಿಗೆ SC ST ಮೈನಾರಿಟಿ ಬ್ಯಾಕ್ವರ್ಡ್ದವರು ಇರ್ತಾರೆ, ಮತ್ತು ನಮ್ಮ ಸಮಾಜದೇನದ ಬೆಂಬಲ ಏನದ ನಾನು ಬೆನ್ನಿಗಿದೆ, ನಾನು ಗೆದ್ದೇ ತೋರಿಸ್ತೀನಿ. ಮತ್ತು ವಿಶೇಷವಾಗಿ ಅದಲ್ಲದೆ ಈ ನಮಗೆ ಒಂದು ಬೀದರ್ ಜಿಲ್ಲೆಯಲ್ಲಿ ಒಂದು ಟಿಕೆಟ್ ಕೊಟ್ಟರೆ ಇದು ರಾಜ್ಯದಂತ ನಮ್ಮ ಸಮಾಜಕ್ಕೆ ಏನದ ಒಂದು ಆಲೆ ಬರುತ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಈ ನಿಟ್ಟಿನಲ್ಲಿ ನಾವು ನಾವು ಅಪ್ಲಿಕೇಶನು ಕೂಡ ತುಂಬಿದ್ದೇವೆ, ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿಯೊಬ್ಬ ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಎಲ್ಲ ಭೇಟಿಯಾಗಿದ್ದೀವಿ. ಮತ್ತು ಅದಲ್ಲದೆ ಈ ನಮ್ಮ ಅಬ್ಸರ್ವರ್ ಏನಿರ್ತಾರೆ, ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಬೀದರ್ ಜಿಲ್ಲೆ ಅಬ್ಸರ್ವರ್ ಏನಿರ್ತಾರೆ ಸನ್ಮಾನ್ಯ ಶ್ರೀ ನಮ್ಮದು ಸಂತೋಷ್ ಲಾಡ್ ಅವ್ರನ್ನೂ ಕೂಡ ಏನದ ನಮ್ಮ ಬಗ್ಗೆ ಸಾಕಷ್ಟು ಏನದ ಪ್ರಯತ್ನ ಪಡ್ತಾರೆ. ಅವರು ಮತ್ತು ಹನಗಲ್ ಶಾಸಕರು ನಮ್ಮ ಶ್ರೀನಿವಾಸ್ ಮಾನೆ ಅವರು ಮತ್ತು ಸಂತೋಷ್ ಲಾಡ್ ಅವ್ರನ್ನೂ ಕೂಡ ಏನದ ನಮ್ಮ ಬಗ್ಗೆ ಪ್ರಯತ್ನ ಮೇಲ್ ಹೈಕಮಾಂಡ್ಗೆ ಏನದ ನಾವು ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ತಮ್ಮ ಮೂಲಕ ನಾನು ಹೇಳ್ತೀನಿ ನನ್ನ ಹೆಸರು ದಿಲ್ಲಿ ತನಕ ಏನದ ಪ್ಯಾನಲ್ನಲ್ಲಿ ನಮ್ಮದು ಹೆಸರಿದೆ. ಮತ್ತು ನಮಗೆ ವಿಶ್ವಾಸ ಇದೆ, ನನಗೆ ಅಲ್ಲದೆ ನಮ್ಮ ಸಮಾಜಕ್ಕೆ ವಿಶ್ವಾಸ. ಮುಕಾಮ್ ಮುನೇಕಿರಿ ವಿಲೇಜು, ನಾವು 3 ಪೈಕಿ ಗ್ರಾಮ ಪಂಚಾಯತ್ ಸದಸ್ಯರಿದ್ದೀವಿ ಕಪ್ಲಾಪುರಿ ಪಂಚಾಯತ್ನಿಂದ. ನಾವು ಹೇಳೋದೇನಂದ್ರೆ ನಾರಾಯಣ ಗಣೇಶ್ ವಕೀಲ್ ಸಾಹೇಬ್ರ ಬಗ್ಗೆದಾಗ ನಾವು ಸುಮಾರು ಇಲ್ಲಾಂದ್ರೆ 30 ವರ್ಷದಿಂದ ಅವ್ರ ಜೊತೆಯಲ್ಲಿ ಸೋಷಿಯಲ್ ವರ್ಕ್ ಮಾಡ್ತಾಯಿದ್ವಿ. ನಾವು ಫಸ್ಟ್ ಮರಾಠ ಸಂಘಟನೆ ಮಾಡಿನವರು ನಾವು ಇವ್ರ ಕತೆ 2001-2000ದಾಗ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿದ್ವಿ. ಆ ಬಾಡಿದಾಗ ನಮ್ಮ ಮೆಂಬರ್ ಇದ್ದ. ಆಗಿನ ಏನು ಮರಾಠ ಒಕ್ಕಟ್ಟು ಮಾಡೋದು ಇವ್ರು ವಕೀಲ್ ಸಾಹೇಬ್ರದ್ದು ಮೆಹನತ್ ಆಗಿನ ಮಾಡ್ತಾ ಇದ್ದಾರೆ. ಟೀಚರ್ಗಳು ಸರಿ ಏನು ಅನ್ಯಾಯ ಆದರ ಸ್ಟ್ರೈಕ್ ಕೊಡೋದು ಮಾಡೋದೇನು ಮಾಡ್ಕೋತ ಬಂದಾರ. ಅದ್ರ ಕಡೆಯಿಂದ ಇವರಿಗೆ ಒಂದು ಹಕ್ಕದ ಹಾಕಿ ಒಂದು ಯಾವ್ದಾರ ಒಂದು ಪವರ್ದಾಗ ನಾವು ಹೋಗ್ಬೇಕು, ಯಾವ್ದಾರ ಒಂದು ಎಲೆಕ್ಷನ್ ಗೆದ್ದಬೇಕು, ಒಂದು 10 ಮಂದಿಗೆ ಸಮಾಜದವ್ರಿಗಾಗಲಿ ಹೊಸ ಇಂಗ್ಲಿಷ್ಟಾರ್ಗಳಿಗಾಗಲಿ ಏನಾರ ಒಂದು ನಾವು ಪವರ್ದಾಗ ಇದ್ವಿ ಅಂದ್ರೆ ಏನಾರ ಹೆಲ್ಪ್ ಮಾಡ್ಬೋದು ಅಂತ ಕಸಿ ಅದು ಒಂದು ಇಚ್ಛೆಲಿಂದು ಇವರು ಒಂದು ಸುಮಾರು ಇಲ್ಲಾಂದ್ರೆ ಒಂದು 10 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಕಡೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಬಾರಿ ಯಾಕೆ ಮರಾಠ ಕೊಡ್ಬೇಕಂತ ನಾವು ಕಾಂಗ್ರೆಸ್ ಪಕ್ಷ ಕೇಳೋದು ಯಾಕಂದ್ರೆ ಹೇಳೋದು ಸರ್, ನಮ್ಮ ಮೇಜರ್
ವೋಟರ್ಸ್ ಮರಾಠ ಕಾಸ್ಟ್ ಏನಂದ್ರೆ ಇಲ್ಲಂದ್ರೆ 90% ಆಲ್ರೆಡಿ BJP ಹೋಗ್ತಾ ಇದ್ದಾರೆ. ನಮ್ಮ ಸಮಾಜದವ್ರಿಗೆ ಒಂದು ಏನದ ಅಂದ್ರೆ ಭಗವಾ ಝಂಡಾ ಮತ್ತು BJP ರಾಮು ದೇವು ಭಕ್ತಿ ಭಾಳ ಜಾಸ್ತಿ ಇರ್ತದೆ. ಮತ್ತು ನಮ್ಗೆ ಈ ಬೀದರ್ ಜಿಲ್ಲೆದಾಗ ಮರಾಠ ಕೊಡ್ತಂದ್ರೆ ಕಾಂಗ್ರೆಸ್ಗೆ ಏನು ಬೆನಿಫಿಟ್ ಆಗ್ತದೆ ಅಂದ್ರೆ ನಮ್ಮ ಮಂದಿ ಇಲ್ಲಿಲ್ಲ ಅಂದ್ರೆ 60% ಒಂದು ನಮ್ಮ ಸಮಾಜ ಕ್ಯಾಂಡಿಡೇಟ್ ಇದ್ದಾರೆ ಅನ್ಕಸಿ ನಾವು ಏನೋ ಎಲ್ಲ ಸಂಘಟನಾ ಏನು ಮರಾಠ ಸೆಣ್ಸಣ್ಣು ಸಂಭಾಜಿ ಬ್ರಿಗೇಡ್ ಆಗಲಿ ಮರಾಠ ಅದು ಆಗಲಿ ಎಲ್ಲ ಸಂಘಟನೆ ಏನು ಸೆಣ್ಸಣ್ಣು ಇದ್ದಾರೆ ಅವರೆಲ್ಲ ಒಂದು ಹಾಕಸಿ ನಾವು ಏನದ ಅಂದ್ರೆ ಒಂದು ನಮ್ಮ ಕ್ಯಾಂಡಿಡೇಟ್ ಹೇಗೋ ತಿಳ್ದಿ ಒಂದು ಕಾಂಗ್ರೆಸ್ ಪಕ್ಷ ಕ್ಯಾಂಡಿಡೇಟ್ ಮಾಡ್ಯಾರ ಅದ್ರ ಕಡೆಯಿಂದ ಈ ಒಂದು ಬಾರಿ ಅದು ದೇವತಾ ಅದು ಎಲ್ಲ ಏನು ನೋಡಲ್ದೆ ಒಂದು ನಮ್ಮ ಮನುಷ್ಯರು ಯಾರ ಗೆದಿಲಿ ಒಳ್ಳೆ ಪಕ್ಷ ಇದೆ ಅಂತ ಹೇಳಿ ನಾವು ಎಲ್ಲ ಬೀದರ್ ಜಿಲ್ಲೆಯಲ್ಲಿ ಮನೆ ಓಡಾಡಿ ಊರು ಓಡಾಡಿ ಒಂದು ಇದು ಮಾಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷದವ್ರಿಗೆ ಒಂದು ನಂಬಿಕೊಂಡು ಮಾನವಿ ಅದ ಸರ್. ಕಾಂಗ್ರೆಸ್ ಅವರಿಗೆ ಇಲ್ಲಿ ನಾವು ವಿನ್ ಆಗ್ಬೇಕಾದ್ರ ಧರಮ್ ಸಿಂಗ್ ಯಾಕೆ ಇಲ್ಲಿ ನಮ್ಮಲ್ಲಿ ಕಾಂಗ್ರೆಸ್ MP ನಿಂತಿರೋ ಆಗಲೂ ನಾವು SC ST ಮೈನಾರಿಟಿ ಮರಾಠ ಈ ಒಂದು ಟೆಂಪೋ ಮಾಡ್ಕಸಿ ಎಲ್ಲರೂ ಧರಮ್ ಸಿಂಗ್ ಸಾಹೇಬ್ರಿಗೆ ಮಾಡಿದ ಕಡೆಯಿಂದ ಧರಮ್ ಸಿಂಗ್ ಸಾಹೇಬ್ರಿಗೆ ಗೆದ್ದರು. ನೆಕ್ಸ್ಟ್ ಟೈಮಿಗೆ ಅದೇ ಥರ ಆಗಲ್ದು ಹೋಗಿದ ಕಡೆಯಿಂದ ಧರಮ್ ಸಿಂಗ್ ಸಾಹೇಬ್ರಿಗೆ ನುಕ್ಸಾನ್ ಆಯಿತು. ನಮ್ಮ ಮರಾಠ ಸಮಾಜ ಏನು ಮಾಡ್ತು ನೆಕ್ಸ್ಟ್ ಟೈಮಿಗೆ ಎಲ್ಲ BJP ಕಡೆ ಹೊಡ್ತಿತ್ತು. ರಾಮ ಮಂದಿರು ಮೋದಿಯವರು ಬರೋಣ ಹಂಗೆ ಈಗ ಇಲ್ಲಿ ಬೀದರಲ್ಲಿ ಅಗರ್ಸೆ ಕಾಂಗ್ರೆಸ್ ಗೆದಿಬೇಕಂದ್ರೆ ಬ್ಯಾಲೆನ್ಸಿಗೆ ಗೆದೆ ಓಟ್ಗಳು ನಮ್ಮ ಮರಾಠ ಸಮಾಜದವ್ರಿಗೆ ಅಗರ್ಸೆ ಅವ್ರು ಟಿಕೆಟ್ ಕೊಟ್ಟರು ಅಂದ್ರೆ ಕಾಂಗ್ರೆಸ್ ಪಕ್ಷ ಈಸಿ ಗೆದ್ದಿರ್ತಾರೆ ನಮ್ಮದು ಅಭಿಪ್ರಾಯ ಆಯಿತು. ನಾವು ಕಾಂಗ್ರೆಸ್ ಪಾರ್ಟಿಗೆ ಅದೇ ಮನವಿ ಮಾಡೋದ ಈ ಒಂದು ಸರಿ ನೋಡ್ರಿ ನಿಮ್ಮದು 3 ಸಾರಿ 2 ಸಾರಿ ಬಿದ್ದು ಹೋಗ್ಯದ. ಈ ಒಂದು ಸಾರಿ ಮರಾಠ ಕೊಟ್ಟರು ನೋಡ್ದಿರಂದ್ರೆ ಏನಾಯ್ತದ ಬೀದರ್ದಾಗ ಹೆಂಗಾಗ್ತದ ಎಲೆಕ್ಷನ್ ಯಾವ ಥರ ಆಯ್ತದ ಅಂಬೋದು ಗೊತ್ತಾಗ್ತದೆ. ನಮ್ದು ಕಮ್ ಇಲ್ಲ ಅಂದ್ರೆ 2.5-3 ಲಾಖ ಓಟ್ ಮರಾಠ ಅವ ಸರ್. ಇವು ಮರಾಠದಾಗೇನು ಕಮ್ ಇಲ್ಲ ಅಂದ್ರೆ ಒಂದು ನಮ್ಮ 1 ಲಾಖ से 1.25 लाख भी ಓಟ್ ಆಗಲ್ಸೆ ಕಾಂಗ್ರೆಸ್ ಕಡೆ ಟರ್ನ್ ಆತು ಅಂದ್ರೆ ಅದರ್ಲಿಂದ ಏನು ಗೆದ್ದಿಲ್ಲತ್ತಾರ BJP-ದವ್ರು ಅವ್ರಿಗೆ ಅದು ನುಕ್ಸಾನ ಇಲ್ಲ. ಮರಾಠ ಸಮಾಜಕ್ಕೆ ಕೊಡೋದು ಅಂದ್ರೆ ನಮ್ಮ ಮಂದಿಗೆ ನಾವು ಎಷ್ಟು ಹೇಳಿ ಒಂದು ಜಾತಿ ಈಗ ಸದ್ಯಕ್ಕೆ ಎಲೆಕ್ಷನ್ಗಳು ಜಾಸ್ತಿ ಜಾತಿ ಮೇಲೆ ನಡೆದ ನಮ್ಮವ ನಮ್ಮ ಜಾತಿದವ ನಿಮ್ಮ ಜಾತಿದವ ಅಂತ ಇದಕ್ಕೆ ಕಾಂಗ್ರೆಸ್ಗೆ ಆಲ್ರೆಡಿ ವೋಟ್ ಬ್ಯಾಂಕ್ ಇದೆ ಸರ್. ಕ್ರಿಶ್ಚಿಯನ್ ಮೈನಾರಿಟಿ SC ST ಅದು ಇದು ಎಲ್ಲ ಸಣ್ಣ ಜಾತಿಗಳೆಲ್ಲ ಆಲ್ರೆಡಿ ಇದೆ. ಅದು ಯಾರಿಗೂ ಕೊಟ್ಟರು ಅಷ್ಟು ಓಟ್ ತಗೊಂಡು ಬೀಳತ್ತಾರ ನಮ್ಮ ಇಲ್ಲಿ. ಅದು ಗೆದಿಬೇಕಾದ್ರೆ ಮರಾಠ ಸಮಾಜ ಮೇಜರ್ ಓಟ್ ಇದೆ. ಮರಾಠ ಸಮಾಜ ಜಾಸ್ತಿ BJP-ಗೆ ನಡೆದದ. ಅದ್ರ ಕಡೆಯಿಂದ ಏನದ ಅಂದ್ರೆ ಈ ಒಂದು ಬಾರಿ ಮರಾಠ ಸಮಾಜಕ್ಕೆ ನಮ್ಮ ವಕೀಲ್ ಸಾಬ್ ಸೋಷಿಯಲ್ ನಮ್ಗೆ ಈ ನಮ್ಮ ಇದ್ರಾಗ ಅಂದ್ರೆ ಕಾಂಗ್ರೆಸ್ದಾಗ ಕೇಳೋರು ಮರಾಠ ಕಡೆ ಇವ್ರು ಒಬ್ಬರೇ. ಈಗ ಭಾಳಷ್ಟು ಮಂದಿ ಮುಸ್ಲಿಮ್ಸ್ ಕೇಳತ್ತಾರ SC ST ಲಿಂಗಾಯತರು ಎಲ್ಲರೂ ಕೇಳತ್ತಾರ. ಈಗ ಎಲ್ಲ ಬೇರೆಯವ್ರಿಗೆ ಕೊಟ್ಟರು ನೋಡ್ಯಾರ ಇರ್ತೀವಿ ಸರ್. ರಿಸರ್ವೇಷನ್ದಾಗ ಕೊಟ್ಟಾರ SC ST ಅವರಿಗೆಲ್ಲ ಈ ಒಂದು ಬಾರಿ ಈಗ ಜರ್ನಲ್ ಆಗಿ ಹಿಡಿದು ನಾವು ಯಾರನ್ನೂ ಕೇಳಲಿಲ್ಲ ನಮ್ಮ ಕಡೆಯಿಂದ MP-ಗೆ ಎಲ್ಲಿ ಅಸೆಂಬ್ಲಿಗೂ ಕೊಟ್ಟಿಲ್ಲ. ಈ ಒಂದು ಬಾರಿ ನಮ್ಮ ಸಮಾಜಕ್ಕೆ ಕೊಟ್ಟರ ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಬೆನಿಫಿಟ್ ಅದ ಅಂತ ನಮ್ದು ಒಂದು ಇದು ಇಚ್ಛೆ ಇದೆ. ಅದೇ ಕಾಂಗ್ರೆಸ್ ಕಾರ್ಯಕರ್ತ ಸುಮಾರು 25 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಪ್ರೇಸದ ಮೂಲಕ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮನವಿ ಇದೆ. ಬೀದರ್ ಜಿಲ್ಲೆಯಲ್ಲಿ ಮರಾಠ ಸಮಾಜದ ಪ್ರಸಿದ್ಧ ನ್ಯಾಯವಾದಿ ಮತ್ತು ಎಲ್ಲ ಸಮಾಜದ ಬೆಂಬಲ ಕೂಡ ಇದೆ. ಔರಾದ್ ಆಗಲಿ ಬಸವಕಲ್ಯಾಣ ಆಗಲಿ ಭಾಲ್ಕಿ ಆಗಲಿ ಬೀದರ್ದಲ್ಲಿ ಕೂಡ ಪ್ರೆಸ್ ಮೀಟಿಂಗ್ ಆಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ. ಒಂದೇ ಒಂದು ಮನವಿ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷದ ನಮ್ಮ ನೆಚ್ಚಿನ ನಾಯಕ ನಮ್ಮ ಬೀದರ್ ಜಿಲ್ಲೆಯ ಸುಪುತ್ರ ಮಲ್ಲಿಕಾರ್ಜುನ್ ಖರ್ಗೆ ಸರ್ವರಿಗೆ, ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಸರ್ವರಿಗೆ ಮತ್ತು ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ವರಿಗೆ ಮನವಿ ಇದೆ. ನಮ್ಮ ಮರಾಠ ಸಮಾಜಕ್ಕೆ ಒಂದು ಟಿಕೆಟ್ ಕೊಡಬೇಕಂತ ಮನವಿ ಇದೆ. ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ಜನಪ್ರಿಯ ಮಂತ್ರಿಗಳು, ನಮ್ಮ ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರು, ಕರ್ನಾಟಕ ರಾಜ್ಯದ ಪ್ರಸಿದ್ಧ ಅರಣ್ಯ ಪರಿಸರ ವನ್ಯಜೀವಿಧಾಮಿ ಮಂತ್ರಿಗಳಾದಂಥ ಎಲ್ಲರಿಗೆ ಮನವಿ ಇದೆ. ಬೀದರ್ ಜಿಲ್ಲೆಯಿಂದ ನಮ್ಮ ಸಮಾಜದ ಪ್ರಸಿದ್ಧ ನ್ಯಾಯವಾದಿ ಅಂತ ಗಣೇಶ್ ನಾರಾಯಣ್ ಸರ್ವರಿಗೆ ಟಿಕೆಟ್ ಕೊಡಬೇಕಂತ ಮನವಿ ಇದೆ. ಬಾಲಾಜಿ ಬಿರಾದಾರ್, ಮರಾಠ ಸಮಾಜದ ನಾಯಕ, ಬೀದರ್.